ಕರ್ನಾಟಕ ದಲಿತ ಸಂಘ ಸಮಿತಿ ಏನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ನಾವೇನು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ರಾಜ್ಯ ಸಮಿತಿ ನಿರ್ಣಯದಂತೆ ಈ ದಿನ ಪರಿಶಿಷ್ಟರಿಗೆ ಮಾತ್ರ ಅಂತ ಹೇಳಿ ನಾವು ಬೃಹತ್ ಪ್ರತಿಭಟನಾ ಧರಣಿಯನ್ನ ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ. ಇದನ್ನ ಸರ್ಕಾರದ ಮಟ್ಟಕ್ಕೆ ಎಚ್ಚೆತ್ತುಕೊಳ್ಳುವಂತ ರೀತಿಯಲ್ಲಿ ನಾವು ನಮ್ಮ ಕರ್ನಾಟಕ ದಲಿತ ಸಂಘ ಸಂಘದಿಂದ ನಾವು ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಗೆ ಏನು 7D ರದ್ದು ಮಾಡಿದ್ರು, ಏನು ನಮ್ಮ ಸರ್ಕಾರ 2013 ಕಾಯ್ದೆ ಪ್ರಕಾರ 7D ರದ್ದು ಮಾಡಿದ್ರು. ಆದ್ರೆ ಇವಾಗ 7C ಹಂಗೆ ಉಳಿಸ್ಕೊಂಡಿದ್ದಾರೆ. ಅದರಿಂದ 7C ರದ್ದುಪಡಿಸ್ಬೇಕು. ಮತ್ತೆ ನಮ್ಮ ಬ್ಯಾಕ್ಲಾಗ್ ಹುದ್ದೆ ಏನಿದೆ 38 ಡಾಟಾ ಏನಿದೆ, ಆ ಬ್ಯಾಕ್ಲಾಗ್ ಹುದ್ದೆನ ತುಂಬುವಂತ ಕೆಲಸವನ್ನ ನಮ್ಮ ಕರ್ನಾಟಕ ಸರ್ಕಾರ ಈ ಕೂಡಲೇ ಮಾಡ್ಬೇಕು. ಮತ್ತೆ ನಮ್ಮ ಏನು ಬ್ಯಾಕ್ಲಾಗ್ ಹುದ್ದೆ ನಮ್ಮ 38 ಇಲಾಖೆಗಳಲ್ಲಿ ಏನು ಅಂಕಿಅಂಶಗಳು ನಮ್ಗೆ ಏನು ಕೊಡದೇ ಇರುವಂತ ಮುಖ್ಯಸ್ಥರ ಮೇಲೆ ನಮ್ಗೆ ಕಾರಾಗ ಹೋಗಿ ಕಲಿಸುವಂತ ಕೆಲಸವನ್ನ ಕರ್ನಾಟಕ ದೇಶ ಅಂತ ಮುಂದಿನ ಸ್ಥಿತಿ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ನಾನು ರಮೇಶ್ ಸಾಸಂಗಿ ರಾಜ್ಯ ದಲಿತ ಸಂಘ ಸಮಿತಿ ಸಂಘಟನಾ ಸಂಚಾಲಕ ಬಿ ಕೃಷ್ಣಪ್ಪ ಮಠ ಏನು ಆದಾಗ್ಯೂ ಕೂಡ ಇವತ್ತ ಬಹಳ SCP THC ದುಡ್ಡನ್ನ ದಲಿತರಿಗೆ ಆಗುವಂತ ಅಭಿವೃದ್ಧಿ ಕೆಲಸಗಳು, ವಿವಿಧ ಇಲಾಖೆಗಳಿಗೆ ಅಭಿವೃದ್ಧಿ ಆಗುವಂತ ಕೆಲಸಗಳು, ಅವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರಿಗೆ ಮೀಸಲಿಟ್ಟಂತ ಹಣವನ್ನ ಅದನ್ನ ಬೇರೆ ಯೋಜನೆಗಳಿಗೆ ಬಳಸೋದು ಅಕ್ಷಮ್ಯ ಅಪರಾಧ. ಅದು ಬಹಳ ದೊಡ್ಡ ತಪ್ಪು. ಆ ತಪ್ಪನ್ನು ತಿರುಗತಿಯಿಂದ ರಾಜ್ಯ ಸರ್ಕಾರ ಏನ್ರಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಮನವಿ ಮಾಡ್ಕೋತೀವಿ, ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀವಿ. ಅದನ್ನ ನಮ್ಮ ದುಡ್ಡನ್ನು ನಮಗೆ ಕೊಟ್ಟಿದ್ದೀವಿ. ಪರಿಸ್ಥಿತಿಗೆ ಮಾತ್ರ ಬಳಸಬೇಕು. ಒಂದು ವೇಳೆ ಬಳಸದ ಇದ್ದಿದ್ದಾಗಿತ್ತರ ನಾಳೆ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದು ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ರಾಜ್ಯ ದಲಿತ ಸಂಘ ಯಾವ್ದು ಸರ್? ಬಿಜಾಪುರ.